ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡಲೇಬೇಕು. ನವೆಂಬರ್ 26ನೇ ತಾರೀಕು ಬೆಂಗಳೂರು ಕಾರ್ಯಕ್ರಮ ಯಶಸ್ವಿಯಾಗಲಿ. ಬೇಕೇ ಬೇಕು. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಲೇಬೇಕು. ಸಾಗುವಳಿದಾರ ಹಕ್ಕುಪತ್ರ ನೀಡಲೇಬೇಕು. ಬೆಂಗಳೂರು ಕಾರ್ಯಕ್ರಮ ಯಶಸ್ವಿಯಾಗಲಿ. AIKM ಜಿಂದಾಬಾದ್. AIKM ಜಿಂದಾಬಾದ್. ಸಂಯುಕ್ತ ಹೋರಾಟ ಕರ್ನಾಟಕ SKM ಇಂದ ನವೆಂಬರ್ 26ನೇ ತಾರೀಕು ಬೆಂಗಳೂರಲ್ಲಿ ಹೋರಾಟ ನಡೀತಾ ಇದೆ. ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಂತೇಳಿ ನಾವು ಬೇಡಿಕೆ ಇಡ್ತಾ ಇದ್ವಿ. ಅದೇ ರೀತಿ ವಿದ್ಯುತ್ತನ್ನ ಇವತ್ತು ಖಾಸಗೀಕರಣ ಮಾಡ್ತಿದ್ದಾರೆ. ಇನ್ನು ಮುಂದೆ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಇವತ್ತು ಕರೆಂಟ್ಗೆ ಎಲ್ಲದಕ್ಕೆ ಪಂಪ್ ಸೆಟ್ಗೆ ಮೀಟರ್ ಹಾಕ್ತಿದ್ದಾರೆ. ಇದನ್ನ ವಿರೋಧಿಸ್ಬಿಟ್ಟು ಹೋರಾಟ ಕಟ್ತಾ ಇದೀವಿ. ಮತ್ತೆ ಬಗರುಕಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡ್ಬೇಕಂತ ಬೇಡಿಕೆ ಇಡ್ತಾ ಇದೀವಿ. ಆಮೇಲೆ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ 200 ದಿನ ಕೆಲಸ 600 ರೂಪಾಯಿ ಕೂಲಿ ಕೊಡ್ಬೇಕಂತೇಳಿ ಈ ತರ ಮುಖ್ಯವಾದ ರೈತರ ಕೃಷಿ ಕೂಲಿ ಕಾರ್ಮಿಕರ ಬೇಡಿಕೆ ಇಟ್ಕೊಂಡು ಇದೇ ತಿಂಗಳು 26ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ, ಬಡವರ, ಕಾರ್ಮಿಕರ, ವಿದ್ಯಾರ್ಥಿಗಳ, ಯುವಜನರ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದೀವಿ. ಇವತ್ತು ಇಡೀ ಜಿಲ್ಲೆಯ, ರಾಜ್ಯದ ಎಲ್ಲ ಮೂಲೆಗಳಿಂದ ರೈತ ಕೂಲಿ ಕಾರ್ಮಿಕರು ಬರ್ತಾ ಇದ್ದಾರೆ. ನಾವಿವತ್ತು ಬಳ್ಳಾರಿ ತಾಲೂಕಿನ ಎತ್ತಿನಮುದಿಲ ಗ್ರಾಮದಲ್ಲಿ ನಾವು ಪ್ರಚಾರ ಮಾಡಿದ್ವಿ. ಇಲ್ಲಿನ ನೂರಾರು ರೈತರು ಇಲ್ಲಿ ಬಗರುಕಂ ಸಾಗುವಳಿದಾರಿದ್ದಾರೆ. ಇವರು ಹಕ್ಕುಪತ್ರ ಕೊಡ್ಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಮೆಕ್ಕೆಜೋಳ ಬೆಳೆದಿದ್ದಾರೆ. ಹೋದ ವರ್ಷ 2300 ರೂಪಾಯಿ ಇತ್ತು. ಈ ವರ್ಷ ಬರೀ 1500-1400 ರೂಪಾಯಿ ಇದೆ. ಇದು ರೈತರಿಗೆ ಬಹಳ ನಷ್ಟ ಆಗುತ್ತೆ. ನಮ್ಮ ಸಂಘಟನೆಯಿಂದ 2400 ರೂಪಾಯಿ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಎಲ್ಲ ವಿಷಯಗಳ ಬಗ್ಗೆ ಫ್ರೀಡಂ ಪಾರ್ಕ್ ಅಲ್ಲಿ ಚರ್ಚೆ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟರ್ ಬರ್ತಾ ಇದ್ದಾರೆ.